ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯಿಂದ ಶಾಸಕ ಬಸನಗೌಡ ದದ್ದಲ್ ವಿಚಾರಣೆಯೂ ಆಗ್ತಾ ಇದೆ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ದದ್ದಲ್ ಎದುರಿಸಿದ್ದಾರೆ. ಎಸ್ಐಟಿ ವಿಚಾರಣೆ, ಇಡಿ ವಿಚಾರಣೆ ಅಲ್ಲ. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮತ್ತೆ ದದ್ದಲ್ ವಿಚಾರಣೆ ಆಗುತ್ತೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ದದ್ದಲ್. ಒಂದು ಕಡೆ ಇಡಿಯಿಂದ ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ದದ್ದಲ್. ಗೊತ್ತಿಲ್ಲ ಇಡಿಗಿಂತ ಎಸ್ಐಟಿ ಮೇಲೆ ಯಾಕೆ ಇಷ್ಟೊಂದು ಪ್ರೇಮ ಅಂತ ಗೊತ್ತಿಲ್ಲ. ಸಿಐಡಿ ಕಚೇರಿಯಿಂದ ಶಾಸಕ ಬಸನಗೌಡ ದದ್ದಲ್ ತೆರಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಮುಗಿಸಿ ತೆರಳಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನು ದದ್ದಲ್ ಎದುರಿಸಿದ್ರು. ಮೊನ್ನೆ 3 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರು. ಮರುದಿನವೇ ಇಡಿ ದಾಳಿ ಆಯಿತು. ಮತ್ತೊಂದು ನೋಟಿಸನ್ನು ಎಸ್ಐಟಿ ಕೊಡ್ತು. ನಿನ್ನೆ ನೇರವಾಗಿ ದದ್ದಲ್ ಈ ಇಡಿ ವಿಚಾರಣೆಯನ್ನು ಕೂಡ ಬಿಟ್ಟು ಎಸ್ಐಟಿ ವಿಚಾರಣೆಗೆ ಹೋಗ್ತಾರೆ. ಇನ್ನು ಎಸ್ಐಟಿಯ ವಿಚಾರಣೆಯನ್ನು ಮುಗಿಸಿ 8 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿ ವಾಪಸ್ ಬಂದರು. ಮತ್ತೆ ಕರೆದಾಗ ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಇನ್ನೂ ಅರೆಸ್ಟ್ ಮಾಡೋ ಹಾಗಿಲ್ಲ ಅಥವಾ ಬಂಧನ ಮಾಡುವ ಹಾಗಿಲ್ಲ ಇಡಿ. ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲೂ ಸ್ಪೀಕರ್ ಅನುಮತಿಯನ್ನು ಪಡೆಯದೆ ಯಾವುದೇ ಶಾಸಕರ ಮೇಲೆ ವಿಚಾರಣೆಯನ್ನು ಮಾಡುವ ಹಾಗಿಲ್ಲ, ದಾಳಿ ಮಾಡುವ ಹಾಗಿಲ್ಲ, ಬಂಧಿಸುವ ಹಾಗಿಲ್ಲ. ದದ್ದಲ್ ಈಸ್ ಸೇಫ್. ಮತ್ತೆ ಕರೆದಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಇದೆ. ಈ ಹಿನ್ನೆಲೆಯಲ್ಲಿ ದದ್ದಲ್ ಸೋಮವಾರನೂ ಎಸ್ಐಟಿ ವಿಚಾರಣೆಯನ್ನು ಎದುರಿಸಬಹುದು. ಅದಕ್ಕಿಂತ ಮುಂಚೆ ಇಡಿ ಏನು ಮಾಡುತ್ತೆ ನೋಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯಿಂದ ಶಾಸಕ ಬಸನಗೌಡ ದದ್ದಲ್ ವಿಚಾರಣೆಯೂ ಆಗ್ತಾ ಇದೆ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ದದ್ದಲ್ ಎದುರಿಸಿದ್ದಾರೆ. ಎಸ್ಐಟಿ ವಿಚಾರಣೆ, ಇಡಿ ವಿಚಾರಣೆ ಅಲ್ಲ. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮತ್ತೆ ದದ್ದಲ್ ವಿಚಾರಣೆ ಆಗುತ್ತೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ದದ್ದಲ್. ಒಂದು ಕಡೆ ಇಡಿಯಿಂದ ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ದದ್ದಲ್. ಗೊತ್ತಿಲ್ಲ ಇಡಿಗಿಂತ ಎಸ್ಐಟಿ ಮೇಲೆ ಯಾಕೆ ಇಷ್ಟೊಂದು ಪ್ರೇಮ ಅಂತ ಗೊತ್ತಿಲ್ಲ. ಸಿಐಡಿ ಕಚೇರಿಯಿಂದ ಶಾಸಕ ಬಸನಗೌಡ ದದ್ದಲ್ ತೆರಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಮುಗಿಸಿ ತೆರಳಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನು ದದ್ದಲ್ ಎದುರಿಸಿದ್ರು. ಮೊನ್ನೆ 3 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರು. ಮರುದಿನವೇ ಇಡಿ ದಾಳಿ ಆಯಿತು. ಮತ್ತೊಂದು ನೋಟಿಸನ್ನು ಎಸ್ಐಟಿ ಕೊಡ್ತು. ನಿನ್ನೆ ನೇರವಾಗಿ ದದ್ದಲ್ ಈ ಇಡಿ ವಿಚಾರಣೆಯನ್ನು ಕೂಡ ಬಿಟ್ಟು ಎಸ್ಐಟಿ ವಿಚಾರಣೆಗೆ ಹೋಗ್ತಾರೆ. ಇನ್ನು ಎಸ್ಐಟಿಯ ವಿಚಾರಣೆಯನ್ನು ಮುಗಿಸಿ 8 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿ ವಾಪಸ್ ಬಂದರು. ಮತ್ತೆ ಕರೆದಾಗ ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಇನ್ನೂ ಅರೆಸ್ಟ್ ಮಾಡೋ ಹಾಗಿಲ್ಲ ಅಥವಾ ಬಂಧನ ಮಾಡುವ ಹಾಗಿಲ್ಲ ಇಡಿ. ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲೂ ಸ್ಪೀಕರ್ ಅನುಮತಿಯನ್ನು ಪಡೆಯದೆ ಯಾವುದೇ ಶಾಸಕರ ಮೇಲೆ ವಿಚಾರಣೆಯನ್ನು ಮಾಡುವ ಹಾಗಿಲ್ಲ, ದಾಳಿ ಮಾಡುವ ಹಾಗಿಲ್ಲ, ಬಂಧಿಸುವ ಹಾಗಿಲ್ಲ. ದದ್ದಲ್ ಈಸ್ ಸೇಫ್. ಮತ್ತೆ ಕರೆದಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಇದೆ. ಈ ಹಿನ್ನೆಲೆಯಲ್ಲಿ ದದ್ದಲ್ ಸೋಮವಾರನೂ ಎಸ್ಐಟಿ ವಿಚಾರಣೆಯನ್ನು ಎದುರಿಸಬಹುದು. ಅದಕ್ಕಿಂತ ಮುಂಚೆ ಇಡಿ ಏನು ಮಾಡುತ್ತೆ ನೋಡಬೇಕು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.